ಶಾರಿಕ್ನ ಕೈವಾಡ ಇರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಶಾರಿಕ್ ಯಾರಂತ ಹೇಳಿದ್ರೆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟರ್ ರೂವಾರಿ, ಈತನೇ ಬ್ಲಾಸ್ಟ್ ಮಾಡಿರುವಂಥದ್ದು. ಈ ಮಂಗಳೂರು ಬಾಂಬ್ ಬ್ಲಾಸ್ಟ್ ಹಾಗೆ ಈ ಬೆಂಗಳೂರಿನಲ್ಲಿ ನಡೆದಿರುವಂಥ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಸಾಮ್ಯತೆ ಕಂಡು ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಶಾರಿಕ್ನನ್ನು ಕೂಡ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಈ ಕೆಫೆ ಬಾಂಬ್ ಸ್ಫೋಟದಲ್ಲಿ ಉಗ್ರ ಶಾರಿಕ್ ಕೈವಾಡ ಇದೆ ಅನ್ನುವಂಥ ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಜೈಲಲ್ಲೇ ಪೊಲೀಸರಿಂದ ಬಾಂಬರ್ ಶಾರಿಕ್ನ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಇಡೀ ರಾತ್ರಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರ ತಂಡ. ನಿನ್ನೆ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿರುವಂಥ NIA ಅಧಿಕಾರಿಗಳು, NIA ಬಳಿಕ ರಾಜ್ಯ ಪೊಲೀಸರ ತಂಡದಿಂದಲೂ ಕೂಡ ತೀವ್ರ ತನಿಖೆ ನಡೆಸ್ತಾ ಇರುವಂಥದ್ದು. NIA ಅಧಿಕಾರಿಗಳು ಕಂಪ್ಲೀಟ್ ಆಗಿ ನಿನ್ನೆ ರಾತ್ರಿಯಿಂದಲೇ ಫುಲ್ ತನಿಖೆಯನ್ನು ನಡೆಸಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಈಗಾಗಲೇ ಗಮನಿಸ್ತಾ ಇದ್ವಿ, ಶಾರಿಕ್, ಉಗ್ರ ಶಾರಿಕ್ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿರುವಂಥ ವ್ಯಕ್ತಿ, ಆತನನ್ನು ಕೂಡ ರಾಮೇಶ್ವರಂ ಕೆಫೆ ಈ ಬ್ಲಾಸ್ಟ್ಗೂ ಸಾಮ್ಯತೆ ಇರುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರೆ. ಶಾರಿಕ್ ಏನಾದರೂ ಬಾಯಿ ಬಿಟ್ಟಿದ್ನ? ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ನಿಕೇಶ್, ಏನು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಹಿನ್ನೆಲೆಯಲ್ಲಿ ಈಗಾಗಲೇ NIA ತಂಡ ನಿನ್ನೆ ಪರಪ್ಪನಗ್ರಹಾರ ಜೈಲಿಗೆ ಭೇಟಿ ನೀಡಿ ಏನು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಶಾರಿಕ್ನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ ಬಳಿಕ ಈಗ ಈ ಒಂದು ಪ್ರಕರಣದಲ್ಲಿ ಏನು ಈ ಒಂದು ಶಂಕಿತ ಬಾಂಬ್ ಬ್ಲಾಸ್ಟರ್ ಏನಿದೆ ಆತ ಎಸ್ಕೇಪ್ ಆಗಿದ್ದು, ಆತನ ಬಂಧನಕ್ಕೆ ಸಾಕಷ್ಟು ತನಿಖೆಯನ್ನು ಕೂಡ ಪೊಲೀಸರು ಚುರುಕುಗೊಳಿಸಿದ್ದು, ಈ ಒಂದು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಹಾಗೂ ಬೆಂಗಳೂರಿನ ಈ ಒಂದು ಕೆಫೆನಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎರಡಕ್ಕೂ ಕೂಡ ಸಾಮ್ಯತೆ ಕಂಡು ಬರ್ತಾರೆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಪರಪ್ಪನ ಅಗ್ರಹಾರನ ಜೈಲಿನಲ್ಲಿರುವ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ರೂವಾರಿ ಹಾಗೂ ಆರೋಪಿಯಾಗಿರುವ ಶಾರಿಕ್ನನ್ನ ರಾಜ್ಯ ಪೊಲೀಸರ ತಂಡ ನಿನ್ನೆ ಇಡೀ ರಾತ್ರಿ ಜೈಲಿನಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಜೊತೆಗೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ಆತನಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ರಾಜ್ಯ ಪೊಲೀಸ್ ಅಧಿಕಾರಿಗಳ ತಂಡ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿತ್ತು ಅವರು ಮಾಡಿರುವಂಥದ್ದು. ಈಗಾಗಲೇ ಶಾರಿಕ್ನನ್ನ ಈ ಒಂದು ಏನು ಪ್ರಕರಣದ ಏನು ಹೊಂದಾಣಿಕೆ ಒಂದಷ್ಟು ಕಂಡು ಬರ್ತಾ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಏನು ಆಗಮಿಸಿದಂಥ ಪೊಲೀಸ್ ಅಧಿಕಾರಿಗಳ ತಂಡ ಆತನನ್ನು ಪ್ರತ್ಯೇಕವಾದ ಸೆಲ್ನಲ್ಲಿ ತನಿಖೆಗೆ ಒಳಪಡಿಸಿದ್ರು. ಆತನಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಅಂದರೆ ಇವು ಎರಡೂ ಪ್ರಕರಣಕ್ಕೂ ಅಂತಂದರೆ ಎರಡೂ ಬಾಂಬ್ ಬ್ಲಾಸ್ಟ್ ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಕೆಫೆನಲ್ಲಿ ನಡೆದಿರುವಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಒಂದಷ್ಟು ಹೊಂದಾಣಿಕೆಗಳು ಏನಾದರೂ ಕಂಡು ಬಂದರೆ ಅದರಲ್ಲಿ ಈತ ಯಾವುದಾದ್ರೂ ಲಿಂಕ್ನಲ್ಲಿ ಇದ್ದಾನ, ಜೊತೆಗೆ ಏನು ಈಗಾಗಲೇ CCTV ದೃಶ್ಯಗಳನ್ನು ಆವರಿಸಿ ಏನು ಮಾಹಿತಿ ಸಿಕ್ಕಿದೆ ಅದನ್ನು ಕೂಡ ಹೊಂದಾಣಿಕೆಗಳು ಏನಾದರೂ ಕಂಡು ಬರ್ತಿದೆಯಾ, ಈತನಿಗೂ ಆತನಿಗೂ ಏನಾದರೂ ಸಂಪರ್ಕ ಇದೆಯಾ ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಅಧಿಕಾರಿಗಳ ತಂಡ ರಾತ್ರಿ ಸಾಕಷ್ಟು ಮಾಹಿತಿಯನ್ನು ಆತನಿಂದ ವಿಚಾರಣೆ ಮಾಡುವ ಮೂಲಕ ಕಲೆ ಹಾಕಿದ್ದು. ಒಂದು ಮಾಹಿತಿಯ ಪ್ರಕಾರ ರಾತ್ರಿ ಆತನನ್ನು ಸಾಕಷ್ಟು ತನಿಖೆಗೆ ಒಳಪಡಿಸಿದ್ರು. ಆತನಿಂದ ಒಂದಷ್ಟು ಮಾಹಿತಿಯನ್ನು ಪೊಲೀಸರು ಪಡೆದುಕೊಂಡ ಸಂದರ್ಭದಲ್ಲಿ ಲಿಖಿತವಾಗಿ ಎಲ್ಲವನ್ನ ಕೂಡ ಬರೆದುಕೊಂಡಿದ್ದು, ಅಲ್ಲಿಂದ ಜೈಲಿಂದ ಬೆಳಗ್ಗೆ 5 ಗಂಟೆಗೆ ಆತನನ್ನು ವಿಚಾರಣೆ ಮುಗಿಸಿ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಒಳಗಡೆ ಆತನಿಂದ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇನ್ನೊಂದಷ್ಟು ಮಾಹಿತಿ ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಈಗಾಗಲೇ ಅರಿತಿರುವಂತಹ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು, ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ಇನ್ನೂ ಕೂಡ ಏನು ಶಂಕಿತರನ್ನು ಹೊರತುಪಡಿಸಿದ್ರೆ ಬೇರೆ ಇನ್ನು ಯಾರು ಕೂಡ ಗೊತ್ತಾಗದೇ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಆಗ್ತಾ ಇರುವ ತನಿಖೆಯ ಒಂದಷ್ಟು ಮಾಹಿತಿಯನ್ನು ಲೀಕ್ ಮಾಡೋದಕ್ಕೂ ಕೂಡ ಪೊಲೀಸರು ಹಿಂದೇಟು ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಡೀಟೇಲ್ಸ್ಗೆ